ಪ್ರತಿಯೊಬ್ಬರಿಗೂ 4ನೇ ಹುಟ್ಟುಹಬ್ಬದ ಯಾವುದು ನಮ್ಮ ಕೋರ್ಟದ ಹುಟ್ಟುಹಬ್ಬದ ಅಭಿನಂದನೆಗಳು, ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ಇನ್ನೂ ಒಂದಷ್ಟು ವರ್ಷ, ಕನಿಷ್ಠ ಒಂದು 10-15-20 ವರ್ಷ ಆದರೂ ಕೋರ್ಟ್ ಹೀಗೆ ಇರಲಿ. ಇವರು ಅದೇ ನಾವು ಆಡ್ತೀವೋ ಬಿಡ್ತೀವೋ, ಮನೆ ಕಟ್ಟದೆ ಇದ್ರೆ ಸಾಕು. ಅದಕ್ಕೆ ನಾವು ನಮ್ಮ ಜೂನಿಯರ್ ಮೋಸ್ಟ್ಗಳಿದ್ದಾರೆ ಕೆಲವರು, ಅವರು ಬೇಟನ್ ಮುಂದುವರಿಸ್ತಾರೆ, ನಾವು ಸೀನಿಯರ್ಸ್ ಎಲ್ಲ ರಿಟೈರ್ ಆಗ್ಬೋದು. ಅದಕ್ಕೆ ಇವತ್ತಿನ ಸಂದರ್ಭಕ್ಕೆ ನಾವು ನಮ್ಮ ಕೋರ್ಟ್ಗೆ ಇದನ್ನು ಕೇಕ್ ಕಟ್ ಮಾಡೋಕ್ಕೆ 4 ಜನ ನನಗೆ ತಲೆಯಲ್ಲಿ ಬಂದಿರೋದು. ಒಬ್ಬರು ನಮ್ಮ ಸಂಸ್ಥಾಪಕ ಸದಸ್ಯರು, ಸೀನಿಯರ್ ಮೋಸ್ಟ್ ಮೆಂಬರ್ ಆಸ್ ವೆಲ್ ಆಸ್ ಫೌಂಡರ್ ಮೆಂಬರು, ಅವರೇ ಫೌಂಡರ್ ಪ್ರೆಸಿಡೆಂಟ್ ಅವರೇನೆ ನಂಬರ್ 1. ಆಮೇಲೆ ಎಂಡ್ ಜೂನಿಯರ್ ಮೋಸ್ಟ್ ಸತ್ಯಾನಂದ್ ಇದ್ದಾರೆ, ಜೂನಿಯರ್ ಮೋಸ್ಟ್ ಅವರು. ಯಾಕೆಂದ್ರೆ ಹಿ ಹ್ಯಾಸ್ ಟು ಕ್ಯಾರಿ ದಿ ಬ್ಯಾಟನ್ ಎಂಡ್ ಕೊನೆಯವರೆಗೂ ರೆಸ್ಪಾನ್ಸಿಬಿಲಿಟಿ. ಅಲ್ಲಿಗೆ ಏನು ಅರ್ಥ ಅಂದ್ರೆ ಯು ಕೆನಾಟ್ ಮಿಸ್, ಯು ಕೆನಾಟ್ ಆಬ್ಸೆಂಟ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಅಟ್ ಆಲ್ ಟೈಮ್ಸ್. ಇದೊಂದು. 3ನೇವರು ನಮ್ಮ ಕೋರ್ಟ್ದು ಕಸ್ಟೋಡಿಯನ್ ಪಾಲಕರಿದ್ದಾರೆ ಪಕ್ಕದಲ್ಲಿ, 24x7 ನಮಗೆ ಸೆಕ್ಯೂರಿಟಿ ಕೊಡ್ತಾರೆ ಈ ಜಾಗಕ್ಕೆ. 4 ನಮ್ಮ ಕ್ಯೂರೇಟ್ರು, ಮೇಲ್ವಿಚಾರಕರು, ಕೋರ್ಟ್ ಮೇಲ್ವಿಚಾರಕರು. ದಯವಿಟ್ಟು 4 ಜನ ಸೇರಿ ಕೇಕ್ ಕಟ್ ಮಾಡಿ ನಮ್ಗೆ ಹಂಚ್ಕೊಂಡ್ಬಿಟ್ರೆ, ಇಲ್ಲ ನಮ್ದು ಇರುತ್ತೆ, ನಾವು ಚಪ್ಪಳೆ ಹೊಡಿಯಕ್ಕೆ ನಾವಿದೆ 4 ಜನ ಸಾಕು. ಆಮೇಲೆ 4 ಇವತ್ತು ಇದನ್ನ ಅರೇಂಜ್ ಮಾಡಿದ್ದು ಪಾಪ ಭಾಳ ಕಷ್ಟಪಟ್ಟು ಮಂಜುನಾಥ್ ಹೆಬ್ಬಾರ್ ಅಂಡ್ ಅಡಿಗರು ಭಾಳ ಕಷ್ಟಪಟ್ಟು ಇದನ್ನ ಏನೇನೋ ಮಾಡಿದ್ದಾರೆ. ಸಣ್ಣ ಗಿಫ್ಟು, ಹಾಲು ಎಲ್ಲ ತಂದು ಓಡಾಡಿ ಮಾಡಿ ತಂದಿದ್ದಾರೆ. ಅವ್ರಿಗೆಲ್ರಿಗೂ ನಾವು ಗುಂಪಿನ ವತಿಯಿಂದ ಒಂದು ವಿಶೇಷ ಕೃತಜ್ಞತೆಗಳು, ಅಭಿನಂದನೆಗಳು. ಅವ್ರಿಗೆಲ್ಲರಿಗೂ ಹಾಗಾಗಿ ಹಾಕೊಳ್ಳೋದು ಹೀಗೆ ಪ್ರತಿದಿನ ಪ್ರತಿ ವರ್ಷ ಇದೇ ಥರ ಅವರು ಮುಂದುವರಿಸ್ತಾ ಇರಲಿ, ಆ ಕಾರ್ಯಕ್ರಮ ನಡೆಸ್ತಾ ಇರಲಿ ಅಂತೇಳಿ ಕೇಳ್ಕೊಂಡು ಇದನ್ನು ಮುಂದುವರಿಸಬೇಕು ಕೇಳ್ಕೊಡ್ತೀನಿ. ದಯವಿಟ್ಟು ಬನ್ನಿ ಸರ್, 4 ಜನ. ಅದನ್ನು ತೆಗೆದು ಮಾಡ್ಬೋದು ಗಾಡಿ.